ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಪಾಸಾದವರಿಗೆ ಮತ್ತು ಐಟಿಐ ಪೂರ್ಣ ಗಳಿಸಿದವರಿಗೆ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಕರೆಯಲಾಗಿದೆ. ಇದು 2023 ಮತ್ತು 2024 ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ. ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು. ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ KRTCಯಲ್ಲಿ ಅರ್ಜಿಗಳನ್ನು ಕರೆಯಲಾಗಿದೆ. ತುಂಬಾ ಹುದ್ದೆಗಳನ್ನು ಅರ್ಜಿಯನ್ನು ಕರೆಯಲಾಗಿದೆ. ಯಾವ್ದಾದಂತ ಮುಂದೆ ಹೇಳ್ತೀನಿ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ SC ಮತ್ತು OBC ಅಭ್ಯರ್ಥಿಗಳು ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ. ಅದು ಎಷ್ಟು ಹೇಗೆ ಅಂತ ಕೂಡ ಹೇಳ್ತೀನಿ. ಮತ್ತೊಂದು ಗುಡ್ ನ್ಯೂಸ್ ಅಂದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೂಡ ಇರಲ್ಲ. ನೀವು ಫ್ರೀ ಆಗಿ ಅರ್ಜಿನ ಸಲ್ಲಿಸಬಹುದು. ಏನಂದ್ರೆ ಫ್ರೆಂಡ್ಸ್, ಆಯ್ಕೆಯಾದ ಅಭ್ಯರ್ಥಿಗಳ ಯಾವುದೇ ರೀತಿ ಪರೀಕ್ಷೆ ಕೂಡ ಇರುವುದಿಲ್ಲ. ಡೈರೆಕ್ಟ್ ಸಂದರ್ಶನ ಮೂಲಕ ಆಯ್ಕೆನ ದಾಖಲಾತಿ ಪರೀಕ್ಷಿಸಿ ಆಯ್ಕೆನ ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಹುದ್ದೆಗಳಿಗೆ ಸಂಬಂಧಪಟ್ಟ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಹುದ್ದೆಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ನೀವೇನು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲೇ ಕಾಣ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ಸಂಸ್ಥೆ ಹೆಸರು ನೋಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ KKRTC ಅಂತ ಹೇಳ್ಬಿಟ್ಟು. ಇನ್ನು ಪೋಸ್ಟ್ ಹೆಸರು ನೋಡಿ, ಆಟೋ ಮೆಕ್ಯಾನಿಕ್, ಆಟೋ ವಿದ್ಯುತ್, ಆಟೋ ವೆಲ್ಡರ್, ಆಟೋ ಬಾಡಿ ಫಿಟ್ಟರ್. ಇನ್ನೂ ಹೆಚ್ಚಿನ ಪೋಸ್ಟ್ಗಳನ್ನು ಕರೆದಿರಲಾಗಿದೆ. ಇನ್ನು ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ನೋಡಿ 133 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಸಂಬಳ ವಿವರವನ್ನು ಕೊಟ್ಟಿಲ್ಲ, ಸೊ ತಿಳಿಸಿಲ್ಲ ಅವರು. ಇನ್ನು ಉದ್ಯೋಗ ಸ್ಥಳ ನೋಡಿದ್ರೆ ಕರ್ನಾಟಕದಲ್ಲಿ ಉದ್ಯೋಗ ಸ್ಥಳ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಿ. ಇನ್ನು ಫ್ರೆಂಡ್ಸ್, ಖಾಲಿ ಇರುವ ಹುದ್ದೆಗಳ ವಿವರ ನೋಡಿದರೆ ನೋಡಿ, ಪೋಸ್ಟ್ ಹೆಸರು ನೋಡಿ, ಆಟೋ ಮೆಕ್ಯಾನಿಕ್ ನೋಡಿ 46 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಆಟೋ ವಿದ್ಯುತ್ ನೋಡಿ 28 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಆಟೋ ವೆಲ್ಡರ್ ನೋಡಿ 20 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಆಟೋ ಬಾಡಿ ಫಿಟ್ಟರ್ ನೋಡಿ 20 ಹುದ್ದೆಗಳನ್ನು ಕರೆಯಲಾಗಿದೆ. 20 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಫ್ರೆಂಡ್ಸ್, ಶೈಕ್ಷಣಿಕ ಅರ್ಹತೆ ನೋಡಿದಾರೆ ನೋಡಿ ಫ್ರೆಂಡ್ಸ್, ಸಂಬಂಧಿತ ವ್ಯಾಪಾರದಲ್ಲಿ 10ನೇ ತರಗತಿ ಮತ್ತು ITI ಕೋರ್ಸನ್ನು ಪೂರ್ಣಗೊಳಿಸಿದರೆ ಅಪ್ಲೈ ಮಾಡ್ಬೋದು. ಅಫಿಷಿಯಲ್ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಅಪ್ಲೈ ಮಾಡಿ. ಇನ್ನು ಫ್ರೆಂಡ್ಸ್, ವಯಸ್ಸಿನ ಮಿತಿ ನೋಡಿದ್ರೆ ನೋಡಿ, ಕನಿಷ್ಠ 18 ವಯಸ್ಸಿಂದ ಗರಿಷ್ಠ 40 ವರ್ಷ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡಿದ್ರೆ ನೋಡಿ, ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ, ಆರಾಮ್ಸೆ ಅಪ್ಲೈ ಮಾಡ್ಬೋದು. ಇನ್ನು ಫ್ರೆಂಡ್ಸ್, ಆಯ್ಕೆಯ ಪ್ರಕ್ರಿಯೆ ನೋಡೋದಾದ್ರೆ ನೋಡಿ, ನೇರ ಸಂದರ್ಶನ ಮತ್ತು ಡಾಕ್ಯುಮೆಂಟ್ ಪರಿಶೀಲಿಸಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಫ್ರೆಂಡ್ಸ್, ಇನ್ನು ಕೊನೆಯ ದಿನಾಂಕ ನೋಡೋದಾದರೆ 11/1/2024 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.